ರಕ್ಷಣೆಯ ನಿತ್ಯವೂ ನೀಡಿದೆ. ದುಂದಲೇತ ನನ್ನನ್ನು ಮೇಲೆತ್ತಿದೆ. ರಕ್ಷಣೆಯ ನಿತ್ಯವೂ ನೀಡಿದೆ. ದುಂದಲೇತ ನನ್ನನ್ನು ಮೇಲೆತ್ತಿದೆ. ನೀನೆ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ. ನಿನ್ನ ಮಹಿಮೆ ತಿಳಿಯದಂತೆ ನಿನ್ನ ಬಳಿಗೆ ಓಡಿ ಬಂದೆ. ನೀನೆ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ. ನಿನ್ನ ಮಹಿಮೆ ತಿಳಿಯದಂತೆ ನಿನ್ನ ಬಳಿಗೆ ಓಡಿ ಬಂದೆ. ಕಣ್ಮಣಿಯಂತೆ ಕಾಯುವ ದೇವ, ನಿನ್ನ ಬಿಟ್ಟು ಹೋಗಲಾರೆ. ನೀನೊಬ್ಬನೇ ನನಗೆ ಎಲ್ಲವೂ. ಅಲ್ಪನಾದ ನನ್ನ ಮೇಲೆ ಅಧಿಕವಾಗಿ ಪ್ರೀತಿ ಮಾಡಿ ಪ್ರತಿದಿನವೂ ಕಾಯುತ್ತಿರುವೆ. ಕಣ್ಮಣಿಯಂತೆ ಕಾಯುವ ದೇವ, ನಿನ್ನ ಬಿಟ್ಟು ಹೋಗಲಾರೆ. ನೀನೊಬ್ಬನೇ ನನಗೆ ಎಲ್ಲವೂ. ಅಲ್ಪನಾದ ನನ್ನ ಮೇಲೆ ಅಧಿಕವಾಗಿ ಪ್ರೀತಿ ಮಾಡಿ ಪ್ರತಿದಿನವೂ ಕಾಯುತ್ತಿರುವೆ. ನನ್ನ ಉಸಿರು ನೀನೇ ಯೇಸುವೆ, ನೀನೇ ನನ್ನ ಜೀವವೇ. ನೀನೇ ನನ್ನ ಯೇಸುವೆ, ನನ್ನ ಉಸಿರು ನೀನೇ ಯೇಸುವೆ, ನೀನೇ ನನ್ನ ಜೀವವೇ. ನೀನೇ ನನ್ನ ಯೇಸುವೆ, ನೀ ಪರಿಶುದ್ಧ ಪರಿಶುದ್ಧನು. ಯೇಸುವೆ ಪರಿಶುದ್ಧನು. ತೆರೆದ ಹೃದಯದಿಂದ ಆರಾಧಿಸುವೆ. ಯೇಸುವೆ ಪರಿಶುದ್ಧನು. ಪ್ರೀತಿಯ ದೇವಜನರೇ, ಈ ಒಂದು ದಿನದಲ್ಲಿ ನಾವು ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಈ ಒಂದು ದಿನದಲ್ಲಿ ನಾವು ನೋಹನ ಕುರಿತು ನಾವು ಧ್ಯಾನ ಮಾಡುತ್ತಾ ಬರ್ತಾ ಇದ್ದೇವೆ. ಈ ದಿನದಲ್ಲಿ ನಾವು ನೋಹನ ಕಾರ್ಯವನ್ನ ನಾವು ಮುಂದೆ ನಾವು ನೋಡುವಾಗ, ನೋಹನಿಗೆ ದೇವರು ಆ ನಾವೆಯನ್ನ ಮಾಡಲಿಕ್ಕೆ ಹೇಳ್ತಾರೆ. ದೇವರ ಒಂದು ಮಾತಿನ ಪ್ರಕಾರ ನೋಹನು ನಾವೆಯನ್ನ ಮಾಡಿ ಎಲ್ಲ ಅವನು ಅವನ ಕುಟುಂಬದವರು ಅವನಿಗಿದ್ದಂತೆ ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಆ ಒಂದು ನೋಹನ ನಾವೆ ಒಳಗಡೆ ಬಂದಾದ ಮೇಲೆ ದೇವರ ವಾಕ್ಯ ಹೇಳ್ತದೆ. ಆದಿಕಾಂಡ 7ನೇ ಅಧ್ಯಾಯ ಅದರಲ್ಲಿ 16ನೇ ವಾಕ್ಯದಲ್ಲಿ ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಎಲ್ಲಾ ಪ್ರಾಣಿಗಳಲ್ಲಿ ಒಂದು ಗಂಡು ಒಂದು ಹೆಣ್ಣು ಈ ಮೇರೆಗೆ ಸೇರಿದವು. ಯೆಹೋವನು ನೋಹನನ್ನ ಒಳಗಿಟ್ಟು ಮುಚ್ಚಿದನು. ಈ ಒಂದು ವಾಕ್ಯದಲ್ಲಿ ನಾವು ನೋಡುವಾಗ ದೇವರು ಹೇಳಿದ ಮೇರೆಗೆ ಎಲ್ಲಾ ಪ್ರಾಣಿ ಪಕ್ಷಿಗಳೆಲ್ಲ ಬಂದಾದ್ಮೇಲೆ ಯೆಹೋವನು ನೋಹನನ್ನ ಒಳಗಡೆ ಇಟ್ಟು ಮುಚ್ಚಿದನು ಎಂಬುದಾಗಿ. ಅಂದ್ರೆ ಹೊರಗಡೆ ದೇವರ ಒಂದು ದಂಡನೆ, ಆ ದೇವರ ಒಂದು ನ್ಯಾಯ ತೀರ್ಪು ಆ ಲೋಕದ ಜನರಿಗೆ ಉಂಟಾಗ್ತಿದೆ. ಆದ್ರೆ ದೇವರು ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಆ ನಾವೆಯಲ್ಲಿ ನೋಹನನ್ನ ಅವನ ಕುಟುಂಬವನ್ನ ಎಲ್ಲಾ ಪ್ರಾಣಿ ಪಕ್ಷಿಗಳನ್ನ ದೇವರು ಏನ್ ಮಾಡಿದಾರಂತಾರೆ, ಆ ಒಂದು ಅಪಾಯದಿಂದ ನಾಶನದಿಂದ ಅವರನ್ನ ತಪ್ಪಿಸಿ ಅವ್ರನ್ನ ಸುರಕ್ಷಿತವಾಗಿ ಇಟ್ಟಿದ್ದಾನೆ. ನಾನು ಪ್ರತಿ ಆ ಒಂದು ವಿಡಿಯೋದಲ್ಲಿ ಹೇಳೋ ಪ್ರಕಾರ ನಾವೇ ಕ್ರಿಸ್ತನೇ ಆಗಿದ್ದಾನೆ, ಯೇಸುವೆ ಆಗಿದ್ದಾನೆ. ಇವತ್ತು ನಾವು ಕ್ರಿಸ್ತೇಸುವಿನಲ್ಲಿ ನಾವು ಬರುವಾಗ ನಮಗೆ ಸಂರಕ್ಷಣೆ ಉಂಟು, ನಮಗೆ ರಕ್ಷಣೆ ಉಂಟು, ನಮಗೆ ಸಂರಕ್ಷಣೆ ಉಂಟು, ನಮಗೆ ಪೋಷಣೆ ಉಂಟು. ನಮಗೆ ಎಲ್ಲವೂ ಸಹ ಆ ಕ್ರಿಸ್ತೇಸುವಿನಲ್ಲಿ ನಮಗೆ ಇರುವಂಥದ್ದಾಗಿದೆ. ಇವತ್ತು ನಾವು ನೋಡುವಾಗ ಈ ಒಂದು ವಾಕ್ಯದ ಭಾಗದಲ್ಲಿ ದೇವರು ಇಡೀ ಪ್ರಪಂಚವನ್ನೇ ದೇವರು ನಾಶ ಮಾಡ್ತಿದ್ದಾರೆ.
ಆದರೆ ದೇವರು ನೋಹನನ್ನು ಆರಿಸ್ಕೊಂಡು ಅವನ ಮೇಲೆ ಒಂದು ದಯೆಯನ್ನ ಅವರಿಗೆ ದೇವರು ತೋರಿಸಿ ಅವನನ್ನ ಅವರ ಕುಟುಂಬವನ್ನ ದೇವರು ಸುಂದರವಾದ ವಿಧದಲ್ಲಿ ದೇವರಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಅವನನ್ನ ಒಳಗಡೆ ಇಟ್ಟು ಅವನನ್ನ ಮುಚ್ಚಿ ಮರೆ ಮಾಡಿ ಯಾವುದೇ ಕಾರ್ಯ ಅವನನ್ನ ಮುಟ್ಟದಾಗೆ ಅವನನ್ನ ದೇವರು ಕಾಪಾಡಿದ್ರು. ನಾವು ಕೀರ್ತನೆ ಭಾಗದಲ್ಲಿ ನಾವು ನೋಡುವಾಗ ಕೀರ್ತನೆ 27ನೇ ಅಧ್ಯಾಯ ಅದರಲ್ಲಿ 5ನೇ ವಚನದಲ್ಲಿ, ಆಪತ್ ಕಾಲದಲ್ಲಿ ಆತನು ನನ್ನ ಗುಪ್ತ ಸ್ಥಳದಲ್ಲಿ ಅಡಗಿಸುವನು, ತನ್ನ ಗೂಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನ ಭದ್ರಪಡಿಸುವನು, ಪರ್ವತ ಗ್ರಹದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು. ನಮ್ಮ ದೇವರು ನಮ್ಮನ್ನ ಒಂದು ಆಪತ್ತು ಕಾಲ ಬರುವಾಗ, ಒಂದು ಒಂದು ಸಮಯ ಬರುವಾಗ, ಕಾಲ ಬರುವಾಗ, ವೇಳೆ ಬರುವಾಗ ಆತನು ನಮ್ಮನ್ನು ಏನ್ ಮಾಡ್ತಾರೆ ಅಂದ್ರೆ ಗುಪ್ತ ಸ್ಥಳದಲ್ಲಿ ರಹಸ್ಯವಾದ ಸ್ಥಳದಲ್ಲಿ ಆ ಒಂದು ಸ್ಥಳದಲ್ಲಿ ನಮ್ಮನ್ನ ಇಟ್ಟು ನಮ್ಮನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೇವರು ನಮ್ಮನ್ನ ಅಡಗಿಸುವಂತ ದೇವರು. ಅದು ಅಡಗಿಸುವನು ಅಂತ ಮೇಲೆ ಐತೆ. ಕೆಳಗಡೆ ನಾವು ನೋಡುವಾಗ ತನ್ನ ಗೂಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನಮ್ಮನ್ನ ಭದ್ರಪಡಿಸುವನು. ನಮ್ಮನ್ನ ದೇವರು ಭದ್ರಪಡಿಸುವಂತ ದೇವರು. ಅಲ್ಲಿ ನೋಹನನ್ನ ದೇವರು ಏನ್ ಮಾಡಿದ್ರು ಅಂದ್ರೆ ಅಲ್ಲಿ ದೇವರು ಅವನನ್ನ ಭದ್ರಪಡಿಸಿದ್ರು. ಇವತ್ತೂ ಸಹ ನಮ್ಮನ್ನ ದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮನ್ನ ಗುಪ್ತ ಸ್ಥಳದಲ್ಲಿ ನಮ್ಮನ್ನ ಏನ್ ಮಾಡ್ತಾರೆ ಅಂದ್ರೆ ಭದ್ರಪಡಿಸುವಂತ ದೇವರಾಗಿದ್ದಾರೆ. ಪರ್ವತ ಗೃಹದಲ್ಲಿ ನಮ್ಮನ್ನ ಸುರಕ್ಷಿತವಾಗಿ ಇರಿಸುವನು. ನಮ್ಮನ್ನ ಸುರಕ್ಷಿತವಾಗಿ ದೇವರು ನಮ್ಮನ್ನ ಏನ್ ಮಾಡ್ತಾರೆ ಅಂದ್ರೆ ಇರಿಸುವಂತ ದೇವರಾಗಿದ್ದಾರೆ. ಕೀರ್ತನೆ 91 ನಮ್ಮೆಲ್ಲರಿಗೂ ಗೊತ್ತಿರುವಂತ ಒಂದು ವಾಕ್ಯದಲ್ಲಿ ನೋಡುವಾಗ, ಪರಾತ್ಮರನ್ನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರುವನು. ನಾವು ಕ್ರಿಸ್ತೇಸುವಿನಲ್ಲಿ ಇರುವಾಗ ನಮಗೆ ಒಂದು ಸಂರಕ್ಷಣೆ, ಒಂದು ಸುರಕ್ಷಿತ ಉಂಟು. ಹೇಗೆ ದೇವರು ಆ ನೋಹನನ್ನ ನಾವೇ ಒಳಗಡೆ ಇಟ್ಟು ಹೊರಗಡೆ ನಡೆಯುವಂತ ನಾಶನದಿಂದ ಎಲ್ಲ ದೇವರವನ್ನ ತಪ್ಪಿಸಿ ಅವನನ್ನ ದೇವರು ಆ ನಾವೆಯಲ್ಲಿಟ್ಟು ಅವನನ್ನ ಭದ್ರಪಡಿಸಿದ ಹಾಗೆ, ಅವನನ್ನು ಅಡಗಿಸಿಟ್ಟ ಹಾಗೆ, ಅವನನ್ನ ಸುರಕ್ಷಿತಪಡಿಸಿದ ಹಾಗೆ ಇವತ್ತು ನಮ್ಮನ್ನು ಸಹ ದೇವರು ಕ್ರಿಸ್ತೇಸುವಿನಲ್ಲಿ ನಮ್ಮನ್ನ ಇಟ್ಟು ನಮ್ಮನ್ನ ಮರೆ ಮಾಡಿರುವಂಥವರಾಗಿದ್ದಾರೆ. ನಮ್ಮನ್ನ ಭದ್ರಪಡಿಸುವಂಥ ದೇವರು, ನಮ್ಮನ್ನು ಸುರಕ್ಷಿತಪಡಿಸುವಂಥ ದೇವರು, ನಮ್ಮನ್ನು ಆಪತ್ಕಾಲದಿಂದ ನಮ್ಮನ್ನು ತಪ್ಪಿಸಿ ನಮ್ಮನ್ನು ಅಡಗಿಸಿ ನಮ್ಮನ್ನು ಯಾವುದೇ ಹಾನಿಯು ಬರದಾಗೆ ತನ್ನ ರೆಕ್ಕೆಗಳಿಂದ ನಮ್ಮನ್ನ ಏನ್ ಮಾಡ್ತಾರೆ ಅಂದ್ರೆ ನಮ್ಮನ್ನು ಸಂರಕ್ಷಿಸಿ ಕಾಯುವಂಥ ದೇವರಾಗಿದ್ದಾರೆ. ಇವತ್ತು ನಿಮಗೆ ದೇವರು ನಿಮ್ಮನ್ನ, ನಿಮ್ಮ ಕುಟುಂಬವನ್ನ, ನಿಮ್ಮ ಕೆಲಸ ಕಾರ್ಯಗಳನ್ನ, ನಿಮ್ಮ ಬಿಸ್ನೆಸ್ ಅನ್ನ, ನಿಮ್ಮ ಸೇವೆಯನ್ನು ನೀವು ಮಾಡುವಂತ ಎಲ್ಲಾ ಕಾರ್ಯಗಳಲ್ಲಿಯೂ ದೇವರ ಒಂದು ಸಂರಕ್ಷಣೆ ಆ ದೇವರು ನಿಮಗೆ ನೀಡುವಂತವರಾಗಿದ್ದಾರೆ. ಕ್ರಿಸ್ತೇಸುವಿನಲ್ಲಿ ನಾವೆಲ್ಲರೂ ಇರೋದ್ರಿಂದ ನಮಗೆ ಯಾವ ಹಾನಿಯು, ಯಾವ ಕೇಡು ನಮಗೂ ನಮ್ಮ ಕುಟುಂಬಕ್ಕೂ ಸಂಭವಿಸದಾಗ, ಯಾವ ಯಾವುದೇ ನಮ್ಮ ಗೂಡಾರದ ಸಮೀಪಕ್ಕೆ ಯಾವ ಕೇಡು ಬರದ ಹಾಗೆ, ಯಾವ ಹಾನಿಯೂ ಬರದ ಹಾಗೆ ದೇವರು ನಮ್ಮನ್ನ ಸಂರಕ್ಷಿಸುವಂತ ದೇವರಾಗಿದ್ದಾರೆ. ಈ ಒಂದು ವಾಕ್ಯದ ಮೂಲಕ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಆಮೆನ್.